ನಮಸ್ಕಾರ ಸ್ನೇಹಿತರೆ. ಪೊಂಗಲ್, ಖಾರ ಪೊಂಗಲ್ ಯಾವ ರೀತಿಯಾಗಿ ಮಾಡ್ತಿದ್ದೇವೆ ಮದುವೆ ಮನೆಯಲ್ಲಿ ಬೆಳಗಿನ ತಿಂಡಿಗಾಗಿ ಮಾಡ್ತಿರುವಂತಹ ಖಾರ ಪೊಂಗಲ್ ನೋಡಬಹುದು ಸ್ನೇಹಿತರೆ. ಮೊದಲಿಗೆ ನೀರ್ನ ಹಾಕೊಂಡಿದ್ದೇವೆ. ನೀರು ಚೆನ್ನಾಗಿ ಮಳ್ತು ಅಂದ್ಮೇಲೆ ಬೇಳೆ ಸ್ನೇಹಿತರೆ, ಹೆಸರು ಬೇಳೆ ಸ್ನೇಹಿತರೆ, ತೊಗರಿ ಬೇಳೆ ಅಲ್ಲ, ಹೆಸರು ಬೇಳೆನ ಹಾಕೊಳ್ತಾ ಇದೀವಿ ಸ್ನೇಹಿತರೆ. ನೋಡ್ಬೋದು, ಅದನ್ನ ಕೂಡ ಚೆನ್ನಾಗಿ ತಿರುಗ್ಬಿಟ್ಟು ಸ್ವಲ್ಪ ಬೇಯಕ್ಕೆ ಬಿಡ್ತಾ ಇದ್ದೇವೆ. ಅದೇ ತಿಂದ್ಬಿಟ್ಟನ ಅರಿಶಿಣ ಪುಡಿಯನ್ನ ಹಾಕ್ತಾ ಇದೀವಿ ಸ್ನೇಹಿತರೆ. ನೋಡ್ಬೋದು. ಮತ್ತೆ ಅದ್ರ ಜೊತೆಗೆ ಅಡುಗೆ ಎಣ್ಣೆನ ಸ್ವಲ್ಪ ಮಿಕ್ಸ್ ಮಾಡ್ತೀವಿ ಸ್ನೇಹಿತರೆ. ನೋಡಿ, ಈಗ ಎಲ್ಲ ಇದು ಕೂಡ ಸ್ವಲ್ಪ ಬೇಯಕ್ಕೆ ಕಾಲಾವಕಾಶನ ಕೊಡ್ಬೇಕು ಸ್ನೇಹಿತರೆ. ಚೆನ್ನಾಗಿ ತಿರುಗ್ಬಿಟ್ಟು ಸ್ವಲ್ಪ ಕಾಲಾವಕಾಶನ ಕೊಡ್ತು ಅಂದ್ರೆ ಇದು ಕೂಡ ಚೆನ್ನಾಗಿ ಬೇಯ್ತದೆ. ಸ್ವಲ್ಪ ಅಡುಗೆ ಎಣ್ಣೆನೂ ಕೂಡ ಹಾಕಿದ್ದೇನೆ. ನೋಡ್ಬೋದು ಸ್ನೇಹಿತರೆ ಯಾವ ರೀತಿಯಾಗಿ ಮಳ್ತಿದೆ ಅಂತ ನೋಡಿ. ಅನಂತರ ಬೇಳೆ ಒಂದು 30% ಬೇಳೆ ಬೆಂದದೆ ಅಂದ್ಮೇಲೆ ಅಕ್ಕಿನ ಹಾಕ್ಬೇಕು ಸ್ನೇಹಿತರೆ. ಅಕ್ಕಿ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಕೂಡ ಮಿಕ್ಸ್ ಮಾಡಿ, ಹಳ್ಳುಪ್ಪು ಸ್ನೇಹಿತರೆ, ಹಳ್ಳುಪ್ಪನು ಹಾಕ್ಬಿಡಿ. ಹಳ್ಳುಪ್ಪು ಹಾಕ್ಬಿಟ್ಟು ಚೆನ್ನಾಗಿ ತಿರುಗಿ ಅದು ಬೇಯ್ತಿದೆ ಅನ್ನೋದು ಗೊತ್ತಾಗುತ್ತೆ. ಆನಂತರ ಸ್ನೇಹಿತರೆ ಕಡಲೆ ಬೀಜನು ಅಷ್ಟೇ ಸ್ನೇಹಿತರೆ. ಕಡಲೆ ಬೀಜ ಎಲ್ಲ ಹಸಿ ಬಟಾಣಿ ಯಾವ್ದು ಬೇಕಾದ್ರೂ ಹಾಕೊಳ್ಳಿ, ನಿಮ್ಗೆ ಬೇಕಾದದನ್ನ. ನೋಡ್ಬೋದು ಸ್ನೇಹಿತರೆ, ಈ ರೇಂಜ್ಗೆ ಬೇಯ್ತಿದೆ ಅನ್ನುವಾಗ ಬಿಟ್ಬಿಟ್ಟು ಪಕ್ಕದಲ್ಲಿ ಹೇಗೆ ಮಸಾಲೆ ಬೇಕಲ್ಲ ಒಂದು ಒಗ್ಗರಣೆಗೆ, ಅದಕ್ಕೋಸ್ಕರ ನೋಡ್ಬೋದು ಕಾಯಿ ಚೂರ್ ಆಗ್ಬೋದು, ಮೆಣಸಿಕಾಯಿ ಆಗ್ಬೋದು, ಕರ್ಬೇವು ಆಗ್ಬೋದು. ಈಗ ಪೊಂಗಲ್ ರೆಡಿ ಇದೆಯಲ್ವಾ, ಇದನ್ನ ಸ್ವಲ್ಪ ಹಾಲಾಕ್ಬಿಟ್ಟು ತಿರುಗಿಸ್ಬಿಟ್ಟು ಬಿಡ್ಬೇಕು ಸ್ನೇಹಿತರೆ. ಆನಂತರ ಒಗ್ಗರಣೆ ರೆಡಿ ಮಾಡ್ಕೊಳ್ಳಿ. ನೋಡಿ, ಜೀರಿಗೆ, ಕಾಳುಮೆಣಸು, ಕರಿಬೇವು, ಬೆಳ್ಳುಳ್ಳಿ ಇಲ್ಲ ಶುಂಠಿ ಯಾವ್ದಾರು ಹಾಕೊಳ್ಳಿ ಸ್ನೇಹಿತರೆ. ಕಾಯಿ ಗೋಡಂಬಿ ಹಾಕ್ಬೇಕು ಸ್ನೇಹಿತರೆ. ತುಂಬಾ ಟೇಸ್ಟ್ ಸಕ್ಕತ್ತಾಗಿರುತ್ತೆ. ನಂದಿನಿ ತುಪ್ಪದಲ್ಲಿ ಒಗ್ಗರಣೆ ಕೊಡ್ಬೇಕು ಸ್ನೇಹಿತರೆ, ಅದ್ಭುತವಾಗಿರುತ್ತೆ. ಒಗ್ಗರಣೆ ಯಾವ ರೇಂಜ್ ಕೊಡ್ತೀರಾ ಅದ್ರ ಮೇಲೆ ಪೊಂಗಲ್ ಟೇಸ್ಟ್ ಸೂಪರ್ ಆಗಿ ಬರ್ತದ. ಅದಕ್ಕೋಸ್ಕರ ನಾವು ವಿಡಿಯೋನ ತೋರಿಸ್ತಾ ಇದೀವಿ. ನೋಡ್ಬೋದು ಪೊಂಗಲ್ ಕಡೆ ರೆಡಿ ಆಗಿದೆಯಲ್ವಾ. ಈಗ ಮೆಣಸಿಕಾಯಿ ಆಗ್ಬೋದು, ಗೋಡಂಬಿ ಆಗ್ಬೋದು, ಜೀರಿಗೆ, ಕಾಳುಮೆಣಸು, ಕರಿಬೇವು, ಬೆಳ್ಳುಳ್ಳಿ, ಕಾಯಿಚೂರು ಸ್ನೇಹಿತರೆ. ಈಗ ನಾವು ಇವೆಲ್ಲನ ಒಂದು ಭಾಗವಾಗಿ ಮಾಡ್ಕೊಂಡು ಕಾಯಿಚೂರು, ಬೆಳ್ಳುಳ್ಳಿ, ಮೆಣಸಿನಕಾಯಿ, ಕರಿಬೇವು, ಜೀರಿಗೆ, ಕಾಳುಮೆಣಸನ್ನ ಫಸ್ಟ್ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಆನಂತರ ಗೋಡಂಬಿ ಹಾಕೊಳ್ತಾ ಇದ್ರೆ, ಯಾಕೆಂದ್ರೆ ಕಾಯಿ ಬೇಯ್ದು ಸ್ವಲ್ಪ ಟೈಮ್ ತಗೊಳತ್ತಲ್ವಾ, ಅದಕ್ಕೋಸ್ಕರ ಈ ಸಮಯದಲ್ಲಿ ನೋಡ್ಬೋದು ಪಕ್ಕದಲ್ಲೆಲ್ಲ ನಮ್ಮ ಕೃಷ್ಣನವರು ಕೂಟ್ ಮಾಡ್ತಿದ್ರು. ನೆಕ್ಸ್ಟ್ ವಿಡಿಯೋದಲ್ಲಿ ಕೂಟ್ ಹಾಕ್ತೀನಿ. ಒಳ್ಳೆ ಅದ್ಭುತವಾದಂತ ಪುರಿಗೆ ಕುರ್ಮಾ ಆಗ್ಬೋದು ಅಥವಾ ಕೂಟ್ ಯಾವ್ದಾರು ಅನ್ಕೊಳ್ಳಿ, ಅದ್ಭುತವಾದಂತ ಐಟಮ್ ರೆಡಿ ಆಗಿದೆ. ಅನಂತರ ಪೊಂಗಲ್ಗೆ ಒಗ್ಗರಣೆ ರೆಡಿ ಆಗಿತ್ತಲ್ಲ, ಅದನ್ನ ಮೇಲ್ಗಡೆ ಹಾಕ್ತಾ ಇದ್ದೀನಿ ಸ್ನೇಹಿತರೆ. ಅದ್ಭುತವಾಗಿ ಘಮ ಅನ್ನುವಂತ ನಂದಿನಿ ತುಪ್ಪದಲ್ಲಿ ಹಾಕಿರುವಂತ ಒಗ್ಗರಣೆ ಸೂಪರ್ ಆಗಿತ್ತು ಸ್ನೇಹಿತರೆ. ಚೆನ್ನಾಗಿ ಇದನ್ನು ಕೂಡ ಮಿಕ್ಸ್ ಮಾಡ್ಬೇಕು. ಈಗ ನೋಡಿ ಮಿಕ್ಸ್ ಅನ್ನ ಮಾಡ್ತಾ ಇದ್ದೀನಿ ಯಾವ ರೀತಿಯಾಗಿ ಅಂತ. ಫುಲ್ ಫೈನಲ್ ಆಗಿ ಇಳಕ್ಬಿಟ್ಟು ಒಗ್ಗರಣೆನ ಹಾಕಿ ಮಡಗ್ಬಿಟ್ಟು ನಮ್ ಅದೇ ಕಾರಣಕ್ಕೂ ಗಟ್ಟಿನೂ ಆಗಲ್ಲ, ಏನೂ ಆಗಲ್ಲ. ಸೂಪರ್ ಆದಂತ ಪೊಂಗಲ್, ಅದ್ಭುತವಾದಂತ ಪೊಂಗಲ್ ರೆಡಿ ಆಗುತ್ತೆ. ಚಟ್ನಿ ಜೊತೆ ಕಾಂಬಿನೇಷನ್ ಗೆ ಕೊಡಿ. ಇದ್ರ ಕಾಂಬಿನೇಷನ್ ಮತ್ತೆ ಒಂದು ಕೇಸರಿ ಬಾತ್ ಇದೆ. ಕೇಸರಿ ಬಾತ್ ವಿಡಿಯೋನು ಕೂಡ ನೆಕ್ಸ್ಟ್ ಬರುತ್ತೆ. ಈಗ ನೋಡ್ಬೋದು ಯಾವ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದೀನಿ ಅಂತ. ಒಗ್ಗರಣೆ ಕೊಟ್ಟ ಮೇಲೆ, ಯಾಕಂದ್ರೆ ಕೆಳಗಡೆಯಿಂದ ನೀಟಾಗಿ ಮಿಕ್ಸ್ ಮಾಡ್ಬೇಕು, ಅದಕ್ಕೋಸ್ಕರ ಮಿಕ್ಸ್ ಮಾಡ್ತಾ ಇದೀನಿ. ನೋಡೋರಲ್ಲ ಯಾವ ರೀತಿಯಾಗಿ ಮಿಕ್ಸ್ ಮಾಡ್ತಾ ಇದೀನಿ ಅಂತ ನೋಡಿ ಸ್ನೇಹಿತರೆ. ಅದ್ಭುತವಾದಂತ ಪೊಂಗಲ್ ನಮ್ಮ ವಿಡಿಯೋದಲ್ಲಿ ಮಾಡಿದ್ದೇವೆ. ನೋಡೋರಲ್ಲ ಸ್ನೇಹಿತರ ಪೊಂಗಲ್ ನೋಡಿ ಸ್ನೇಹಿತರೆ. ಫೈನಲ್ ಆಗಿ ಪೊಂಗಲ್ ರೆಡಿ ಆಗಿತ್ತು. ಇದಕ್ಕೆ ಒಂದು ಐಟಮ್ ಮಿಸ್ ಆಗಿದೆ, ಏನು ಅಂತಂತೀರಾ? ಕೊತ್ತಂಬರಿ ಸೊಪ್ಪು. ಫೈನಲ್ ಆಗಿ ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಮತ್ತೊಮ್ಮೆ ಮಿಕ್ಸ್ ಮಾಡಿ ಕೊಟ್ಟನ ಅಂದ್ರೆ ಪೊಂಗಲ್ ರೆಡಿ ಇರುತ್ತೆ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ವೇಟ್ ಮಾಡ್ತಾ ಇರಿ, ನಾನು ಬರ್ತೀನಿ ಬೇಗ.